जगन्नाथ जय बलदेव जय सुभद्रा। ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಣಮಯ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಪುರಿ ಜಗನ್ನಾಥನ ರಥಯಾತ್ರೆ. ಪುರಿ ಜಗನ್ನಾಥ ದೇವರ ಬಗ್ಗೆ ನೀವು ಕೇಳಿ ತಿಳ್ಕೊಂಡಿರಬಹುದು, ಹೋಗಿ ನೋಡಿರಬಹುದು. ಪುರಿ ಜಗನ್ನಾಥನ ಪವಾಡವನ್ನು ಕೇಳುತ್ತಾ ಹೋದರೆ ನೀವಂತೂ ಖಂಡಿತ ಆಶ್ಚರ್ಯ ಪಡುತ್ತೀರಾ. ವರ್ಷಕ್ಕೊಂದು ಬಾರಿ ನಡೆಯುವ ಪುರಿ ಜಗನ್ನಾಥನ ರಥಯಾತ್ರೆಯನ್ನು ನೋಡಲು ಕೋಟಿಗಟ್ಟಲೆ ಜನ ಸೇರುತ್ತಾರೆ. ಈ ಜಗನ್ನಾಥನ ರಥಯಾತ್ರೆಯನ್ನು ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶದಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅಂದರೆ ನೀವು ನಂಬ್ತೀರಾ? ಹೌದು, ಬನ್ನಿ ನೋಡ್ಕೊಂಡು ಬರೋಣ. ಪುರಿ ಜಗನ್ನಾಥನ ರಥಯಾತ್ರೆ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಲ್ಲಿರುವ ಗೀತಾ ಭವನದಲ್ಲಿ ಪ್ರತಿ ವರ್ಷವೂ ಪುರಿ ಜಗನ್ನಾಥನ ರಥಯಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆ ದಿನ ಬೆಳಗ್ಗೆನೇ ಪೂಜಾ ವಿಧಿವಿಧಾನಗಳು ಭಕ್ತಿಪೂರ್ಣವಾಗಿ ಆರಂಭವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಪೂಜೆಯ ನಂತರ ರಥಯಾತ್ರೆಯು ಶುರುವಾಗುತ್ತದೆ. ಅರ್ಚಕರು ಶ್ರೀ ಜಗನ್ನಾಥ, ಶ್ರೀ ಬಲರಾಮ ಹಾಗೂ ಸುಭದ್ರಾ ದೇವಿಯ ಮೂರ್ತಿಗಳಿಗೆ ಅಲಂಕರಿಸಿ ಅವುಗಳನ್ನು ಶ್ರದ್ಧಾಪೂರ್ವಕವಾಗಿ ರಥದ ಮೇಲೆ ಪ್ರತಿಷ್ಠಾಪಿಸುತ್ತಾರೆ. ಹರೇ ಭೋಲ್, ಜೈ ಜಗನ್ನಾಥ ಎಂಬ ಘೋಷಣೆಗಳೊಂದಿಗೆ ರಥಯಾತ್ರೆಯನ್ನು ನೋಡಲು ನೂರಾರು ಭಕ್ತರು ಸೇರುತ್ತಾರೆ. ಭಜನೆ, ನೃತ್ಯ, ಸಂಗೀತದೊಂದಿಗೆ ಭಕ್ತರು ಪುರಿ ಜಗನ್ನಾಥನ ರಥವನ್ನು ಎಳೆಯುತ್ತಾರೆ. ನಂತರ ಈ ರಥಯಾತ್ರೆಯು ಜನಸಾಗರದ ನಡುವೆ ಮ್ಯಾಂಚೆಸ್ಟರ್ನ ಬೀದಿಗಳಲ್ಲಿ ಸಾಗುತ್ತದೆ. ರಥಯಾತ್ರೆಯಲ್ಲಿ ಪಾಲ್ಗೊಂಡರೆ ಅವರು ಜೀವನ ಪರ್ಯಂತ ಮಾಡಿರುವ ಪಾಪಗಳಿಗೆ ಮುಕ್ತಿ ಸಿಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಪುರಿ ಜಗನ್ನಾಥ ದೇವಾಲಯ ಹಾಗೂ ರಥಯಾತ್ರೆಯ ಬಗ್ಗೆ ನಾನು ತಿಳಿದುಕೊಂಡಿರುವ ಕೆಲವು ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಒಡಿಸ್ಸಾದಲ್ಲಿರುವ ಜಗದ ಪೋಷಕ ಜಗನ್ನಾಥನ ಈ ಧಾಮವನ್ನು ಭೂಲೋಕದ ವೈಕುಂಠ ಎಂದು ಪರಿಗಣಿಸುತ್ತಾರೆ. ಮಹಾವಿಷ್ಣು ಜಗನ್ನಾಥನಾಗಿ ನೆಲೆ ನಿಂತಿರುವ ಈ ತಾಣದಲ್ಲಿ ವಿಜ್ಞಾನಕ್ಕೆ ಸವಾಲು ಹಾಕುವ ಹಲವಾರು ವಿಷಯಗಳಿವೆ. ದೇವಸ್ಥಾನದ ಗುಮ್ಮಟದ ಮೇಲ್ಭಾಗದಲ್ಲಿ ಹಾರಿಸಲಾದ ಧ್ವಜ ಯಾವಾಗಲೂ ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ. ಪುರಿ ದೇವಸ್ಥಾನದ ಧ್ವಜವನ್ನು ಪ್ರತಿದಿನ ಬದಲಾಯಿಸಲಾಗುತ್ತದೆ. ದೇವಸ್ಥಾನದ ಪರಿಚಾರಕರು 214 ಅಡಿ ಎತ್ತರದ ಗೋಪುರವನ್ನು ಹತ್ತಿ ಧ್ವಜವನ್ನು ಬದಲಿಸುತ್ತಾರೆ. ಒಂದು ವೇಳೆ ಯಾವುದೇ ಕಾರಣದಿಂದ ದೇಗುಲದ ಮೇಲಿರುವ ಧರ್ಮಧ್ವಜವನ್ನು ನಿತ್ಯ ಬದಲಾಯಿಸುವುದನ್ನು ತಪ್ಪಿಸಿದರೆ ಬರೋಬ್ಬರಿ 18 ವರ್ಷ ದೇಗುಲವನ್ನು ಮುಚ್ಚಬೇಕಾಗುತ್ತದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ನೆರಳು ಬೀಳದಿರುವುದು. ಯಾವುದೇ ವಸ್ತು, ಮನುಷ್ಯ, ಪ್ರಾಣಿ ಅಥವಾ ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ. ಆದರೆ ಎಂತಹ ಬಿಸಿಲಿದ್ದರೂ ದೇವಾಲಯದಲ್ಲಿ ಮತ್ತು ದೇವಾಲಯದ ಆವರಣದಲ್ಲಿ ನೆರಳು ಬೀಳುವುದಿಲ್ಲ. ದೇವಸ್ಥಾನಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಅಷ್ಟು ಭಕ್ತರಿಗೆ ಪ್ರಸಾದವನ್ನು ನೀಡಲಾಗುತ್ತದೆ. ಆದರೆ ಮಾಡುವ ಪ್ರಸಾದ ಮಾತ್ರ ಯಾವತ್ತೂ ಹೆಚ್ಚಾಗುವುದಿಲ್ಲ, ಹಾಗೆಯೇ ಕಡಿಮೆಯೂ ಆಗುವುದಿಲ್ಲ. ದೇವಸ್ಥಾನ ಮುಚ್ಚಿದ ತಕ್ಷಣ ಪ್ರಸಾದವು ಖಾಲಿಯಾಗಿರುತ್ತದೆ. ಪುರಿ ಜಗನ್ನಾಥನ ದೇವಾಲಯದಲ್ಲಿ ಜಗನ್ನಾಥ ಸ್ವಾಮಿ, ಬಲರಾಮ ಹಾಗೂ ಸುಭದ್ರಾ ದೇವಿ ಈ 3 ವಿಗ್ರಹಗಳನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಾರೆ ಮತ್ತು ಹೊಸ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ. ಈ ಸಮಯದಲ್ಲಿ ಸಂಪೂರ್ಣ ನಗರದ ವಿದ್ಯುತ್ ಕಡಿತಗೊಳಿಸುತ್ತಾರೆ. ಇಡೀ ನಗರ ಕತ್ತಲೆಯಿಂದ ತುಂಬಿರುತ್ತದೆ. ವಿಗ್ರಹವನ್ನು ಬದಲಾಯಿಸುವ ಅರ್ಚಕರಿಗೆ ಮಾತ್ರ ದೇವಾಲಯದ ಒಳಗೆ ಪ್ರವೇಶವಿರುತ್ತದೆ. ಶ್ರೀಕೃಷ್ಣ ತನ್ನ ಅವತಾರ ಮುಗಿಸಿ ಪಂಚಭೂತಗಳಲ್ಲಿ ಲೀನನಾದಾಗ ಅವನ ಹೃದಯ ಇಲ್ಲಿಯೇ ಉಳಿಯಿತಂತೆ. ಆ ಹೃದಯ ಜಗನ್ನಾಥ ಸ್ವಾಮಿಯ ಮೂರ್ತಿಯಲ್ಲಿ ಇಂದಿಗೂ ಜೀವಂತವಾಗಿದೆ ಎಂದು ಹೇಳುತ್ತಾರೆ.
ಇಲ್ಲಿ ನಾನು ಕೆಲವಷ್ಟೇ ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ಜಗನ್ನಾಥನ ವಿಸ್ಮಯಗಳನ್ನು ನೋಡಲು ಹೋದರೆ ಇನ್ನೂ ತುಂಬಾ ಇದೆ. ಭಾರತದ ಅದ್ಭುತ ಸಂಸ್ಕೃತಿಯ ಮಹಿಮೆಯನ್ನು ದೂರದ ಇಂಗ್ಲೆಂಡಿನ ನೆಲದಲ್ಲಿ ನೋಡುವುದೇ ಕಣ್ಣಿಗೆ ಹಬ್ಬವಾಗಿತ್ತು. ವಿದೇಶದಲ್ಲಿಯೂ ಜನರು ತಮ್ಮ ಸಂಸ್ಕೃತಿಯ ಬಗ್ಗೆ ಅಪಾರ ಪ್ರೀತಿ ಹಾಗೂ ಗೌರವವನ್ನು ಹೊಂದಿರುವುದನ್ನು ನೋಡಿದಾಗ ನಮ್ಮ ಪರಂಪರೆ ಎಂದೆಂದಿಗೂ ಜೀವಂತವಾಗಿರುತ್ತದೆ ಎಂಬ ನಂಬಿಕೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪುರಿ ಜಗನ್ನಾಥನ ರಥಯಾತ್ರೆಯನ್ನು ಇಂಗ್ಲೆಂಡ್ನಲ್ಲಿ ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಂತ. ಪುರಿ ಜಗನ್ನಾಥನ ಬಗ್ಗೆ ನೀವು ಇಲ್ಲಿ ತನಕ ತಿಳ್ಕೊಂಡಿಲ್ಲ ಅಂದರೆ ಈ ಕೂಡಲೇ ತಿಳಿದುಕೊಳ್ಳಿ. ಇದರ ಬಗ್ಗೆ ನಿಮಗೆ ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಡಿಯೋಗಳು ಲಭ್ಯವಾಗುತ್ತದೆ. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಂಗ್ಲೆಂಡಿನ ಇನ್ನಷ್ಟು ವಿಶೇಷತೆಗಳೊಂದಿಗೆ ನಾನು ಮತ್ತೆ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.